ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದಂತೆ ಸದನದ ನಿಯಮಗಳು ಭಾಳ ಸ್ಪಷ್ಟವಾಗಿ ಕೆಲವು ಸಂಗತಿಗಳನ್ನು ಉಲ್ಲೇಖ ಮಾಡಿದ್ದಾವೆ. ಯಾವುದೇ ಸಂದರ್ಭದಲ್ಲಿ ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ತನ್ನ ವಿವೇಚನೆಯ ಜೊತೆಗೆ ನಿಯಮಾವಳಿಗಳನ್ನು ಆಧರಿಸಿ ನಿರ್ಣಯ ತೆಗೆದುಕೊಳ್ತಕ್ಕಂಥದ್ದು ಸದನದಲ್ಲಿ ನಡೆದುಕೊಂಡು ಬಂದಿರತಕ್ಕಂಥ ಸಂಪ್ರದಾಯ. ಆ ಸದನದ ನಿಯಮಾವಳಿಗಳು ಏನು ಹೇಳ್ತವೆ ನೋಡಿ. ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆಯ ನಿಯಮಗಳು, ಕರ್ನಾಟಕ ವಿಧಾನ ಪರಿಷತ್ತು ಭಾರತ ಸಂವಿಧಾನದ 208ನೇ ಅನುಚ್ಛೇದದ ಮೇರೆಗೆ ಈ ಒಂದು ನಿಯಮಾವಳಿಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು. ಆ ನಿಯಮಾವಳಿಗಳಲ್ಲಿ ಪುಟ ಸಂಖ್ಯೆ 19 ಅಧ್ಯಾಯ ಪುಟ ಸಂಖ್ಯೆ 19 ಅದರೊಳಗಡೆ 26ನೇ ಅಧ್ಯಾಯ ಏನು ಹೇಳುತ್ತೆ ಅಂದರೆ, ರಾಜ್ಯಪಾಲರ ಭಾಷಣದ ಅವಧಿಯಲ್ಲಿ ಅನುಸರಿಸಬೇಕಾದ ಕ್ರಮ. ಸಂವಿಧಾನದ 175 ಅಥವಾ 176ನೇ ಅನುಚ್ಛೇದದ ಮೇರೆಗೆ ವಿಧಾನಮಂಡಲದ ಉಭಯ ಸದನಗಳು ಒಟ್ಟಿಗೆ ಸಭೆ ಸೇರುವಾಗ ಅಥವಾ 175ನೇ ಅನುಚ್ಛೇದದ ಮೇರೆಗೆ ವಿಧಾನ ಪರಿಷತ್ತು ಮಾತ್ರ ಸಭೆ ಸೇರಿದಾಗ ಆ ಸಮಯದಲ್ಲಿ ರಾಜ್ಯಪಾಲರು ಬರುವಾಗ ಅಥವಾ ಹೊರಡುವಾಗ ಅಥವಾ ಅವರ ಭಾಷಣದ ಅವಧಿಯಲ್ಲಿ ಯಾರೇ ಸದಸ್ಯರು ಯಾವುದೇ ಭಾಷಣ ಮಾಡುವ ಮೂಲಕ ಅಥವಾ ಯಾವುದೇ ಕ್ರಿಯಾಲೋಪವೆತ್ತಿ ರಾಜ್ಯಪಾಲರ ಭಾಷಣಕ್ಕೆ ಮುಂಚೆಯಾಗಲಿ ಅಥವಾ ತರುವಾಯವಾಗಲಿ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಯನ್ನುಂಟು ಮಾಡತಕ್ಕದ್ದಲ್ಲ ಅಥವಾ ವಿಘ್ನವನ್ನುಂಟು ಮಾಡತಕ್ಕದ್ದಲ್ಲ ಮತ್ತು ಅಂಥ ಅಡ್ಡಿಯನ್ನು ಅಥವಾ ವಿಘ್ನವನ್ನು ಸದನದ ಆದೇಶದ ತೀವ್ರ ಉಲ್ಲಂಘನೆಯೆಂದು ಹಾಗೂ ರಾಜ್ಯಪಾಲರಿಗೆ ತೋರಿದ ಅಗೌರವವೆಂದು ಪರಿಗಣಿಸತಕ್ಕದ್ದು ಮತ್ತು ಅಂಥ ಸದಸ್ಯ ಅಥವಾ ಸದಸ್ಯರನ್ನು ಸದನದಲ್ಲಿ ಮಂಡಿಸಬಹುದಾದ ಪ್ರಸ್ತಾಪದ ಮೇರೆಗೆ ಅಧಿವೇಶನದ ಗೊತ್ತುಪಡಿಸಿದ ಅವಧಿಗೆ ಅಥವಾ ಉಳಿದ ಅವಧಿಗೆ ಅಮಾನತುಗೊಳಿಸತಕ್ಕದ್ದು. ಇದು ರೂಲ್ ಬುಕ್ಕಲ್ಲಿರೋದು. ಇಲ್ಲಿ ಆಪ್ಷನ್ ಇಲ್ಲ, ಅಮಾನತುಗೊಳಿಸತಕ್ಕದ್ದು ಅಂತ ಇದೆ. ಇಲ್ಲಿ ವಿವೇಚನಾಧಿಕಾರ ಬಳಸಿ ತೀರ್ಮಾನ ತಗೊಳ್ಬೇಕು ಅಂತ ಏನಿಲ್ಲ. ಅಲ್ಲಿ ವಿವೇಚನಾಧಿಕಾರ ಬಳಸೋದಕ್ಕೆ ಅವಕಾಶ ಇರೋದು ಎಷ್ಟು ದಿನಗಳ ಕಾಲ ಅನ್ನೋದು ಮಾತ್ರ ಅವ್ರ ವಿವೇಚನಾಧಿಕಾರ. ಸದನದ ಅವಧಿಗೆ ಅಥವಾ ಪೂರ್ಣ ಅವಧಿಗೆ ಅವ್ರನ್ನ ಅಮಾನತುಗೊಳಿಸುವಂಥ ಸ್ಪಷ್ಟ ನಿರ್ದೇಶನವನ್ನು ರೂಲ್ಸ್ ಬುಕ್ ಕೊಟ್ಟಿದೆ. ಈ ನಿಯಮಾವಳಿಗಳ ಅನುಗುಣವಾಗಿ ನಾವು ಸಭಾಪತಿಗಳಿಗೆ ಅದು ದಲಿತ ರಾಜ್ಯಪಾಲರು ಅವರು ಬರುವ ಸಂದರ್ಭದಲ್ಲಿ ಹೋಗುವ ಸಂದರ್ಭದಲ್ಲಿ ಕಾಂಗ್ರೆಸ್ ಸದಸ್ಯರು ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ, ದೂರು ಸಲ್ಲಿಸಿದ್ದೇವೆ. ಅದಕ್ಕೆ ನಾವು ವಿಧಾನ ಪರಿಷತ್ನಲ್ಲಿ ನಾವು ಡಿಮಾಂಡ್ ಇಟ್ಟಿದ್ದೇವೆ, ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್ ಎಗೇನೆಸ್ಟ್ ದೆಮ್, ಯು ಶುಡ್ ಟೇಕ್ ಆ್ಯಕ್ಷನ್ ಎಗೇನೆಸ್ಟ್ ದೆಮ್ ಆ್ಯಸ್ ಪರ್ ದ ವಿಧಾನ ಪರಿಷತ್ ರೂಲ್ಸ್ ಬುಕ್. ಅದನ್ನೇ ನಾವು ಕೇಳಿದ್ದೇವೆ. ಈ ಒಂದು ರೂಲ್ ಬುಕ್ ಪ್ರಕಾರ ನೀವು ತಗೊಳ್ಳಿ. ಈಗೇನು ನಿರ್ಣಯ ತಗೊಳ್ತೀರಿ ಅದು ಪ್ರೆಸಿಡೆಂಟ್ ಆಗುತ್ತೆ. ಇವತ್ತು ನೀವು ಏನೂ ನಿರ್ಣಯ ತಗೊಳ್ಳದೆ ಹೋದರೆ ಬಾರಾಕೂನ್ ಮಾಫ್ ಅಂತ ಬಿಟ್ಟರೆ ಅದು ನೀವೇ ಐ ವಿಟ್ನೆಸ್. ಯಾರು? ಸಭಾಪತಿ, ಸಭಾಧ್ಯಕ್ಷರು ಅವರೇ ಐ ವಿಟ್ನೆಸ್ಸು, ಮುಖ್ಯಮಂತ್ರಿಯೇ ಐ ವಿಟ್ನೆಸ್ಸು. ನಿಮ್ಮ ಆತ್ಮಸಾಕ್ಷಿಯನ್ನು ಪ್ರಶ್ನಿಸ್ಕೊಳ್ಳಿ. ನೀವೇ ಇದ್ರಲ್ಲ, ನಿಮ್ಮ ಕಣ್ಣೆದುರುಗಡೆ ನಡೀತಲ್ಲ. ನಿಮ್ಮ ಕಣ್ಣೆದುರುಗಡೆ ನಡೀತು ಅಂತ ಅಂದಾಗ ಅದಕ್ಕೆ ಬೇರೆ ಸಾಕ್ಷಿಯ ಅವಶ್ಯಕತೆ ಇಲ್ಲ. ನೀವೇ ಪ್ರತ್ಯಕ್ಷ ಸಾಕ್ಷಿ, ನಿಮ್ಮ ಕಣ್ಣೇ ಸಾಕ್ಷಿ, ನಿಮ್ಮ ಹೃದಯವೇ ಸಾಕ್ಷಿ. ನೀವೇ ಕಣ್ಣಾರೆ ನೋಡಿದ್ದೀರಿ. ನೀವು ನೋಡಿದ ಮೇಲೂ ಕೂಡ ಇನ್ನೊಂದು ಸಾಕ್ಷಿಯನ್ನು ಪರಿಗಣಿಸಬೇಕಾದ ಅವಶ್ಯಕತೆ ಇಲ್ಲ. ಹಾಗಾಗಿ ನೀವು ನಿಯಮದ ಪ್ರಕಾರ ಕ್ರಮ ಕೈಗೊಳ್ಳಬೇಕಾಗಿರ್ತಕ್ಕಂಥದ್ದು ಈ ಒಂದು ನಿಯಮಕ್ಕೆ ಕೊಡುವ ಗೌರವ ಆಗುತ್ತೆ. ಇಲ್ಲ ನಿಯಮಕ್ಕೇನು ಬೆಲೆ ಇದೆ? ಆ ನಿಯಮಕ್ಕೆ ಬೆಲೆ ಬರಬೇಕು ಅಂದರೆ ಆ ನಿಯಮಕ್ಕೆ ಅನುಗುಣವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮ ವಿನಂತಿ ಇದೆ. ಅದನ್ನು ಸಭಾಪತಿಗಳಿಗೆ ವಿನಂತಿಯನ್ನು ಪತ್ರದ ಮೂಲಕ ಕೊಟ್ಟಿದ್ದೇವೆ. ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದಂತೆ ಸದನದ ನಿಯಮಗಳು ಭಾಳ ಸ್ಪಷ್ಟವಾಗಿ ಕೆಲವು ಸಂಗತಿಗಳನ್ನು ಉಲ್ಲೇಖ ಮಾಡಿದ್ದಾವೆ. ಯಾವುದೇ ಸಂದರ್ಭದಲ್ಲಿ ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ತನ್ನ ವಿವೇಚನೆಯ ಜೊತೆಗೆ ನಿಯಮಾವಳಿಗಳನ್ನು ಆಧರಿಸಿ ನಿರ್ಣಯ ತೆಗೆದುಕೊಳ್ತಕ್ಕಂಥದ್ದು ಸದನದಲ್ಲಿ ನಡೆದುಕೊಂಡು ಬಂದಿರತಕ್ಕಂಥ ಸಂಪ್ರದಾಯ. ಆ ಸದನದ ನಿಯಮಾವಳಿಗಳು ಏನು ಹೇಳ್ತವೆ ನೋಡಿ. ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆಯ ನಿಯಮಗಳು, ಕರ್ನಾಟಕ ವಿಧಾನ ಪರಿಷತ್ತು ಭಾರತ ಸಂವಿಧಾನದ 208ನೇ ಅನುಚ್ಛೇದದ ಮೇರೆಗೆ ಈ ಒಂದು ನಿಯಮಾವಳಿಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು. ಆ ನಿಯಮಾವಳಿಗಳಲ್ಲಿ ಪುಟ ಸಂಖ್ಯೆ 19 ಅಧ್ಯಾಯ ಪುಟ ಸಂಖ್ಯೆ 19 ಅದರೊಳಗಡೆ 26ನೇ ಅಧ್ಯಾಯ ಏನು ಹೇಳುತ್ತೆ ಅಂದರೆ, ರಾಜ್ಯಪಾಲರ ಭಾಷಣದ ಅವಧಿಯಲ್ಲಿ ಅನುಸರಿಸಬೇಕಾದ ಕ್ರಮ. ಸಂವಿಧಾನದ 175 ಅಥವಾ 176ನೇ ಅನುಚ್ಛೇದದ ಮೇರೆಗೆ ವಿಧಾನಮಂಡಲದ ಉಭಯ ಸದನಗಳು ಒಟ್ಟಿಗೆ ಸಭೆ ಸೇರುವಾಗ ಅಥವಾ
175ನೇ ಅನುಚ್ಛೇದದ ಮೇರೆಗೆ ವಿಧಾನ ಪರಿಷತ್ ಮಾತ್ರ ಸಭೆ ಸೇರಿದಾಗ ಆ ಸಮಯದಲ್ಲಿ ರಾಜ್ಯಪಾಲರು ಬರುವಾಗ ಅಥವಾ ಹೊರಡುವಾಗ ಅಥವಾ ಅವರ ಭಾಷಣದ ಅವಧಿಯಲ್ಲಿ ಯಾರೇ ಸದಸ್ಯರು ಯಾವುದೇ ಭಾಷಣ ಮಾಡುವ ಮೂಲಕ ಅಥವಾ ಯಾವುದೇ ಕ್ರಿಯಾಲೋಪ ವ್ಯಕ್ತಿ ರಾಜ್ಯಪಾಲರ ಭಾಷಣಕ್ಕೆ ಮುಂಚೆಯಾಗಲಿ ಅಥವಾ ತರುವಾಯವಾಗಲಿ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಯನ್ನುಂಟು ಮಾಡತಕ್ಕದ್ದಲ್ಲ ಅಥವಾ ವಿಘ್ನವನ್ನುಂಟು ಮಾಡತಕ್ಕದ್ದಲ್ಲ ಮತ್ತು ಅಂಥ ಅಡ್ಡಿಯನ್ನು ಅಥವಾ ವಿಘ್ನವನ್ನು ಸದನದ ಆದೇಶದ ತೀವ್ರ ಉಲ್ಲಂಘನೆಯೆಂದು ಹಾಗೂ ರಾಜ್ಯಪಾಲರಿಗೆ ತೋರಿದ ಅಗೌರವವೆಂದು ಪರಿಗಣಿಸತಕ್ಕದ್ದು ಮತ್ತು ಅಂಥ ಸದಸ್ಯ ಅಥವಾ ಸದಸ್ಯರನ್ನು ಸದನದಲ್ಲಿ ಮಂಡಿಸಬಹುದಾದ ಪ್ರಸ್ತಾಪದ ಮೇರೆಗೆ ಅಧಿವೇಶನದ ಗೊತ್ತುಪಡಿಸಿದ ಅವಧಿಗೆ ಅಥವಾ ಉಳಿದ ಅವಧಿಗೆ ಅಮಾನತುಗೊಳಿಸತಕ್ಕದ್ದು. ಇದು ರೂಲ್ ಬುಕ್ಕಲ್ಲಿರೋದು. ಇಲ್ಲಿ ಆಪ್ಷನ್ ಇಲ್ಲ, ಅಮಾನತುಗೊಳಿಸತಕ್ಕದ್ದು ಅಂತ ಇದೆ. ಇಲ್ಲಿ ವಿವೇಚನಾಧಿಕಾರ ಬಳಸಿ ತೀರ್ಮಾನ ತಗೊಳ್ಬೇಕು ಅಂತ ಏನಿಲ್ಲ. ಅಲ್ಲಿ ವಿವೇಚನಾಧಿಕಾರ ಬಳಸೋದಕ್ಕೆ ಅವಕಾಶ ಇರೋದು ಎಷ್ಟು ದಿನಗಳ ಕಾಲ ಅನ್ನೋದು ಮಾತ್ರ ಅವ್ರ ವಿವೇಚನಾಧಿಕಾರ. ಸದನದ ಅವಧಿಗೆ ಅಥವಾ ಪೂರ್ಣ ಅವಧಿಗೆ ಅವ್ರನ್ನ ಅಮಾನತುಗೊಳಿಸುವಂಥ ಸ್ಪಷ್ಟ ನಿರ್ದೇಶನವನ್ನು ರೂಲ್ಸ್ ಬುಕ್ ಕೊಟ್ಟಿದೆ. ಈ ನಿಯಮಾವಳಿಗಳ ಅನುಗುಣವಾಗಿ ನಾವು ಸಭಾಪತಿಗಳಿಗೆ ರಾಜ್ಯದ, ಅದು ದಲಿತ ರಾಜ್ಯಪಾಲರು, ಅವರು ಬರುವ ಸಂದರ್ಭದಲ್ಲಿ, ಹೋಗುವ ಸಂದರ್ಭದಲ್ಲಿ ಕಾಂಗ್ರೆಸ್ ಸದಸ್ಯರು ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ, ದೂರು ಸಲ್ಲಿಸಿದ್ದೇವೆ. ಅದಕ್ಕೆ ನಾವು ವಿಧಾನ ಪರಿಷತ್ನಲ್ಲಿ ನಾವು ಡಿಮಾಂಡ್ ಇಟ್ಟಿದ್ದೇವೆ, ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್ ಎಗೇನೆಸ್ಟ್ ದೆಮ್, ಯು ಶುಡ್ ಟೇಕ್ ಆ್ಯಕ್ಷನ್ ಎಗೇನೆಸ್ಟ್ ದೆಮ್ ಆ್ಯಸ್ ಪರ್ ದ ವಿಧಾನ ಪರಿಷತ್ ರೂಲ್ಸ್ ಬುಕ್. ಅದನ್ನೇ ನಾವು ಕೇಳಿದ್ದೇವೆ. ಈ ಒಂದು ರೂಲ್ ಬುಕ್ ಪ್ರಕಾರ ನೀವು ತಗೊಳ್ಳಿ. ಈಗೇನು ನಿರ್ಣಯ ತಗೊಳ್ತೀರಿ ಅದು ಪ್ರೆಸಿಡೆಂಟ್ ಆಗುತ್ತೆ. ಇವತ್ತು ನೀವು ಏನೂ ನಿರ್ಣಯ ತಗೊಳ್ಳದೆ ಹೋದರೆ ಬಾರಕೂನ್ ಮಾಫ್ ಅಂತ ಬಿಟ್ಟರೆ ಅದು ನೀವೇ ಐ ವಿಟ್ನೆಸ್. ಯಾರು? ಸಭಾಪತಿ, ಸಭಾಧ್ಯಕ್ಷರು ಅವರೇ ಐ ವಿಟ್ನೆಸ್ಸು, ಮುಖ್ಯಮಂತ್ರಿಯೇ ಐ ವಿಟ್ನೆಸ್ಸು. ನಿಮ್ಮ ಆತ್ಮಸಾಕ್ಷಿಯನ್ನು ಪ್ರಶ್ನಿಸ್ಕೊಳ್ಳಿ. ನೀವೇ ಇದ್ರಲ್ಲ, ನಿಮ್ಮ ಕಣ್ಣೆದುರುಗಡೆ ನಡೀತಲ್ಲ. ನಿಮ್ಮ ಕಣ್ಣೆದುರುಗಡೆ ನಡೀತು ಅಂತ ಅಂದಾಗ ಅದಕ್ಕೆ ಬೇರೆ ಸಾಕ್ಷಿಯ ಅವಶ್ಯಕತೆ ಇಲ್ಲ. ನೀವೇ ಪ್ರತ್ಯಕ್ಷ ಸಾಕ್ಷಿ, ನಿಮ್ಮ ಕಣ್ಣೇ ಸಾಕ್ಷಿ, ನಿಮ್ಮ ಹೃದಯವೇ ಸಾಕ್ಷಿ. ನೀವೇ ಕಣ್ಣಾರೆ ನೋಡಿದ್ದೀರಿ. ನೀವು ನೋಡಿದ ಮೇಲೂ ಕೂಡ ಇನ್ನೊಂದು ಸಾಕ್ಷಿಯನ್ನು ಪರಿಗಣಿಸಬೇಕಾದ ಅವಶ್ಯಕತೆ ಇಲ್ಲ. ಹಾಗಾಗಿ ನೀವು ನಿಯಮದ ಪ್ರಕಾರ ಕ್ರಮ ಕೈಗೊಳ್ಳಬೇಕಾಗಿರ್ತಕ್ಕಂಥದ್ದು ಈ ಒಂದು ನಿಯಮಕ್ಕೆ ಕೊಡುವ ಗೌರವ ಆಗುತ್ತೆ. ಇಲ್ಲ ನಿಯಮಕ್ಕೇನು ಬೆಲೆ? ನಿಯಮಕ್ಕೇನು ಬೆಲೆ ಇದೆ? ಆ ನಿಯಮಕ್ಕೆ ಬೆಲೆ ಬರಬೇಕು ಅಂದರೆ ಆ ನಿಯಮಕ್ಕೆ ಅನುಗುಣವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮ ವಿನಂತಿ ಇದೆ. ಅದನ್ನು ಸಭಾಪತಿಗಳಿಗೆ ವಿನಂತಿಯನ್ನು ಪತ್ರದ ಮೂಲಕ ಕೊಟ್ಟಿದ್ದೇವೆ. ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದಂತೆ ಸದನದ ನಿಯಮಗಳು ಭಾಳ ಸ್ಪಷ್ಟವಾಗಿ ಕೆಲವು ಸಂಗತಿಗಳನ್ನು ಉಲ್ಲೇಖ ಮಾಡಿದ್ದಾವೆ. ಯಾವುದೇ ಸಂದರ್ಭದಲ್ಲಿ ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ತನ್ನ ವಿವೇಚನೆಯ ಜೊತೆಗೆ ನಿಯಮಾವಳಿಗಳನ್ನು ಆಧರಿಸಿ ನಿರ್ಣಯ ತೆಗೆದುಕೊಳ್ತಕ್ಕಂಥದ್ದು ಸದನದಲ್ಲಿ ನಡೆದುಕೊಂಡು ಬಂದಿರತಕ್ಕಂಥ ಸಂಪ್ರದಾಯ. ಆ ಸದನದ ನಿಯಮಾವಳಿಗಳು ಏನು ಹೇಳ್ತವೆ ನೋಡಿ. ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆಯ ನಿಯಮಗಳು, ಕರ್ನಾಟಕ ವಿಧಾನ ಪರಿಷತ್ತು ಭಾರತ ಸಂವಿಧಾನದ 208ನೇ ಅನುಚ್ಛೇದದ ಮೇರೆಗೆ ಈ ಒಂದು ನಿಯಮಾವಳಿಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು. ಆ ನಿಯಮಾವಳಿಗಳಲ್ಲಿ ಪುಟ ಸಂಖ್ಯೆ 19 ಅಧ್ಯಾಯ ಪುಟ ಸಂಖ್ಯೆ 19 ಅದರೊಳಗಡೆ 26ನೇ ಅಧ್ಯಾಯ ಏನು ಹೇಳುತ್ತೆ ಅಂದರೆ, ರಾಜ್ಯಪಾಲರ ಭಾಷಣದ ಅವಧಿಯಲ್ಲಿ ಅನುಸರಿಸಬೇಕಾದ ಕ್ರಮ. ಸಂವಿಧಾನದ 175 ಅಥವಾ 176ನೇ ಅನುಚ್ಛೇದದ ಮೇರೆಗೆ ವಿಧಾನಮಂಡಲದ ಉಭಯ ಸದನಗಳು ಒಟ್ಟಿಗೆ ಸಭೆ ಸೇರುವಾಗ ಅಥವಾ 175ನೇ ಅನುಚ್ಛೇದದ ಮೇರೆಗೆ ವಿಧಾನ ಪರಿಷತ್ ಮಾತ್ರ ಸಭೆ ಸೇರಿದಾಗ ಆ ಸಮಯದಲ್ಲಿ ರಾಜ್ಯಪಾಲರು ಬರುವಾಗ ಅಥವಾ ಹೊರಡುವಾಗ ಅಥವಾ ಅವರ ಭಾಷಣದ ಅವಧಿಯಲ್ಲಿ ಯಾರೇ ಸದಸ್ಯರು ಯಾವುದೇ ಭಾಷಣ ಮಾಡುವ ಮೂಲಕ ಅಥವಾ ಯಾವುದೇ ಕ್ರಿಯಾಲೋಪ ವ್ಯಕ್ತಿ ರಾಜ್ಯಪಾಲರ ಭಾಷಣಕ್ಕೆ ಮುಂಚೆಯಾಗಲಿ ಅಥವಾ ತರುವಾಯವಾಗಲಿ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಯನ್ನುಂಟು ಮಾಡತಕ್ಕದ್ದಲ್ಲ ಅಥವಾ ವಿಘ್ನವನ್ನುಂಟು ಮಾಡತಕ್ಕದ್ದಲ್ಲ ಮತ್ತು ಅಂಥ ಅಡ್ಡಿಯನ್ನು ಅಥವಾ ವಿಘ್ನವನ್ನು ಸದನದ ಆದೇಶದ ತೀವ್ರ ಉಲ್ಲಂಘನೆಯೆಂದು ಹಾಗೂ ರಾಜ್ಯಪಾಲರಿಗೆ ತೋರಿದ ಅಗೌರವವೆಂದು ಪರಿಗಣಿಸತಕ್ಕದ್ದು ಮತ್ತು ಅಂಥ ಸದಸ್ಯ ಅಥವಾ ಸದಸ್ಯರನ್ನು ಸದನದಲ್ಲಿ ಮಂಡಿಸಬಹುದಾದ ಪ್ರಸ್ತಾಪದ ಮೇರೆಗೆ ಅಧಿವೇಶನದ ಗೊತ್ತುಪಡಿಸಿದ ಅವಧಿಗೆ ಅಥವಾ ಉಳಿದ ಅವಧಿಗೆ ಅಮಾನತುಗೊಳಿಸತಕ್ಕದ್ದು. ಇದು ರೂಲ್ ಬುಕ್ಕಲ್ಲಿರೋದು. ಇಲ್ಲಿ ಆಪ್ಷನ್ ಇಲ್ಲ, ಅಮಾನತುಗೊಳಿಸತಕ್ಕದ್ದು ಅಂತ ಇದೆ. ಇಲ್ಲಿ ವಿವೇಚನಾಧಿಕಾರ ಬಳಸಿ ತೀರ್ಮಾನ ತಗೊಳ್ಬೇಕು ಅಂತ ಏನಿಲ್ಲ.
ಅಲ್ಲಿ ವಿವೇಚನಾಧಿಕಾರ ಬಳಸೋದಕ್ಕೆ ಅವಕಾಶ ಇರೋದು ಎಷ್ಟು ದಿನಗಳ ಕಾಲ ಅನ್ನೋದು ಮಾತ್ರ ಅವ್ರ ವಿವೇಚನಾಧಿಕಾರ. ಸದನದ ಅವಧಿಗೆ ಅಥವಾ ಪೂರ್ಣ ಅವಧಿಗೆ ಅವ್ರನ್ನ ಅಮಾನತುಗೊಳಿಸುವಂಥ ಸ್ಪಷ್ಟ ನಿರ್ದೇಶನವನ್ನು ರೂಲ್ಸ್ ಬುಕ್ ಕೊಟ್ಟಿದೆ. ಈ ನಿಯಮಾವಳಿಗಳ ಅನುಗುಣವಾಗಿ ನಾವು ಸಭಾಪತಿಗಳಿಗೆ ರಾಜ್ಯದ, ಅದು ದಲಿತ ರಾಜ್ಯಪಾಲರು, ಅವರು ಬರುವ ಸಂದರ್ಭದಲ್ಲಿ, ಹೋಗುವ ಸಂದರ್ಭದಲ್ಲಿ ಕಾಂಗ್ರೆಸ್ ಸದಸ್ಯರು ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ, ದೂರು ಸಲ್ಲಿಸಿದ್ದೇವೆ. ಅದಕ್ಕೆ ನಾವು ವಿಧಾನ ಪರಿಷತ್ನಲ್ಲಿ ನಾವು ಡಿಮಾಂಡ್ ಇಟ್ಟಿದ್ದೇವೆ, ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್ ಎಗೇನೆಸ್ಟ್ ದೆಮ್, ಯು ಶುಡ್ ಟೇಕ್ ಆ್ಯಕ್ಷನ್ ಎಗೇನೆಸ್ಟ್ ದೆಮ್ ಆ್ಯಸ್ ಪರ್ ದ ವಿಧಾನ ಪರಿಷತ್ ರೂಲ್ಸ್ ಬುಕ್. ಅದನ್ನೇ ನಾವು ಕೇಳಿದ್ದೇವೆ. ಈ ಒಂದು ರೂಲ್ ಬುಕ್ ಪ್ರಕಾರ ನೀವು ತಗೊಳ್ಳಿ. ಈಗೇನು ನಿರ್ಣಯ ತಗೊಳ್ತೀರಿ ಅದು ಪ್ರೆಸಿಡೆಂಟ್ ಆಗುತ್ತೆ. ಇವತ್ತು ನೀವು ಏನೂ ನಿರ್ಣಯ ತಗೊಳ್ಳದೆ ಹೋದರೆ ಬಾರಾಕೋನ್ ಮಾಫ್ ಅಂತ ಬಿಟ್ಟರೆ ಅದು ನೀವೇ ಐ ವಿಟ್ನೆಸ್ ಯಾರು? ಸಭಾಪತಿ, ಸಭಾಧ್ಯಕ್ಷರು ಅವರೇ ಐ ವಿಟ್ನೆಸ್ಸು, ಮುಖ್ಯಮಂತ್ರಿಯೇ ಐ ವಿಟ್ನೆಸ್ಸು. ನಿಮ್ಮ ಆತ್ಮಸಾಕ್ಷಿಯನ್ನು ಪ್ರಶ್ನಿಸ್ಕೊಳ್ಳಿ. ನೀವೇ ಇದ್ರಲ್ಲ, ನಿಮ್ಮ ಕಣ್ಣೆದುರುಗಡೆ ನಡೀತಲ್ಲ. ನಿಮ್ಮ ಕಣ್ಣೆದುರುಗಡೆ ನಡೀತು ಅಂತ ಅಂದಾಗ ಅದಕ್ಕೆ ಬೇರೆ ಸಾಕ್ಷಿಯ ಅವಶ್ಯಕತೆ ಇಲ್ಲ. ನೀವೇ ಪ್ರತ್ಯಕ್ಷ ಸಾಕ್ಷಿ, ನಿಮ್ಮ ಕಣ್ಣೇ ಸಾಕ್ಷಿ, ನಿಮ್ಮ ಹೃದಯವೇ ಸಾಕ್ಷಿ. ನೀವೇ ಕಣ್ಣಾರೆ ನೋಡಿದ್ದೀರಿ. ನೀವು ನೋಡಿದ ಮೇಲೂ ಕೂಡ ಇನ್ನೊಂದು ಸಾಕ್ಷಿಯನ್ನು ಪರಿಗಣಿಸಬೇಕಾದ ಅವಶ್ಯಕತೆ ಇಲ್ಲ. ಹಾಗಾಗಿ ನೀವು ನಿಯಮದ ಪ್ರಕಾರ ಕ್ರಮ ಕೈಗೊಳ್ಳಬೇಕಾಗಿರ್ತಕ್ಕಂಥದ್ದು ಈ ಒಂದು ನಿಯಮಕ್ಕೆ ಕೊಡುವ ಗೌರವ ಆಗುತ್ತೆ. ಇಲ್ಲ ನಿಯಮಕ್ಕೇನು ಬೆಲೆ? ನಿಯಮಕ್ಕೇನು ಬೆಲೆ ಇದೆ? ಆ ನಿಯಮಕ್ಕೆ ಬೆಲೆ ಬರಬೇಕು ಅಂದರೆ ಆ ನಿಯಮಕ್ಕೆ ಅನುಗುಣವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮ ವಿನಂತಿ ಇದೆ. ಅದನ್ನು ಸಭಾಪತಿಗಳಿಗೆ ವಿನಂತಿಯನ್ನು ಪತ್ರದ ಮೂಲಕ ಕೊಟ್ಟಿದ್ದೇವೆ.